ನಾನು ರೆಡಿ ನೀವು ರೆಡಿನಾ ನಾನು ಬರ್ತೀನಿ ನೀವು ಬರ್ತೀರಾ ಮಂಡ್ಯದಲ್ಲಿ ಚಾಲೆಂಜ್ಗೆ ಚಾಲೆಂಜ್ ಅನ್ನ ಹಾಕಲಾಗ್ತಾ ಇದೆ ಮಂಡ್ಯದ ರಣಕಣದಲ್ಲಿ ಯಾವ ರೀತಿಯಾಗಿ ಏಟಿಗೆ ಎದುರೇಟು ಅನ್ನೋದನ್ನ ನೋಡ್ತಾ ಇದೀವಿ ಒಂದ್ ಕಡೆ ಒಂದು ಹೇಳಿಕೆ ಬಂದ್ರೆ ಅದಕ್ಕೆ ಪ್ರತಿ ಹೇಳಿಕೆ ಕೂಡ ಬರ್ತಾ ಇರುವಂತದ್ದು ತಿರುಗೇಟನ್ನ ನೀಡ್ತಾನೆ ಇದ್ದಾರೆ ಅಭ್ಯರ್ಥಿಗಳು ಹಾಗೆ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ನಿಖಿಲ್ ಚಾಲೆಂಜ್ಗೆ ಸುಮಲತಾ ಅವರು ಕೂಡ ಚಾಲೆಂಜ್ ಅನ್ನ ಹಾಕಿದ್ದಾರೆ ನಾನ್ ರೆಡಿ ನೀವ್ ರೆಡಿನಾ ನಿಖಿಲ್ಗೆ ಓಪನ್ ಚಾಲೆಂಜ್ ಅನ್ನ ನಿಖಿಲ್ ಅವರ ಓಪನ್ ಚಾಲೆಂಜ್ ಅನ್ನ ಸ್ವೀಕರಿಸಿದ್ದಾರೆ ಸುಮಲತಾ ಅಂಬರೀಶ್ ಅಭಿವೃದ್ಧಿ ಬಗ್ಗೆ ಮಾತನಾಡಲು ನಾನು ಸಿದ್ಧರಾಗಿದ್ದೇನೆ ಅಂತ ಕೂಡ ಸುಮಲತಾ ಅಂಬರೀಶ್ ಅವರು ಮಾತನಾಡಿದ್ದಾರೆ ನಾನು ಎಲ್ಲಿ ಬೇಕಾದ್ರೂ ಬಂದು ಚರ್ಚೆಗೆ ಸಿದ್ಧ ಅಭಿವೃದ್ಧಿ ಕುರಿತು ಚರ್ಚೆಗೆ ಸಿದ್ಧ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ ನಿನ್ನೆ ಚರ್ಚೆಗೆ ಕರೆದಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬನ್ನಿ ಅಂತ ಕೂಡ ಸವಾಲನ್ನ ಹಾಕಿದ್ರು ಆ ಒಂದು ಸವಾಲನ್ನ ಸ್ವೀಕರಿಸಿದ್ದಾರೆ ಸುಮಲತಾ ಅಂಬರೀಶ್ ಅವರು ನಾನು ಎಲ್ಲಿ ಬೇಕಾದ್ರೂ ಬಂದು ಮಾತಾಡ್ತೀನಿ ಅಭಿವೃದ್ಧಿ ಕುರಿತು ಚರ್ಚೆಗೆ ಸಿದ್ಧ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ ನಿನ್ನೆ ಚರ್ಚೆಗೆ ಕರೆದಿದ್ರು ಜೆಡಿಎಸ್ ನ ಅಭ್ಯರ್ಥಿ ಆಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರು ಆ ಒಂದು ಸವಾಲನ್ನ ಸ್ವೀಕರಿಸಿದ್ದಾರೆ ಸುಮಲತಾ ಅಂಬರೀಶ್ ಅವರು ನಾನ್ ರೆಡಿ ಇದ್ದೀನಿ ನೀವ್ ರೆಡಿ ಇದ್ದೀರಾ ಎಲ್ಲಿ ಬೇಕಾದ್ರೂ ಕರೀರಿ ಅಲ್ಲಿ ಬಂದು ನಾನ್ ಚರ್ಚೆಗೆ ಸಿದ್ಧಳಾಗಿದ್ದೇನೆ ಅಂತ ಸುಮಲತಾ ಅಂಬರೀಶ್ ಅವರು ಕೂಡ ಆ ಒಂದು ಓಪನ್ ಚಾಲೆಂಜ್ ಅನ್ನ ಓಪನ್ ಆಗಿ ಸ್ವೀಕರಿಸಿದ್ದಾರೆ ಮಂಡ್ಯದ ರಣಕಣ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀವಿ ನಿನ್ನೆ ಬಹುಶಃ ಬೆಳಗ್ಗೆ ಏನೋ ತಾವು ಪ್ರಸ್ತಾಪ ಮಾಡ್ದಂಗಿದ್ರು ಏನೋ ಅಭಿವೃದ್ಧಿ ವಿಚಾರವಾಗೂ ಮಾತಾಡ್ತೀನಿ ಅಂತ ಏನೋ ಹೇಳಿದ್ರು ಅಂತ ತಾವೇನೋ ಹೇಳ್ತಾ ಇದ್ರಿ ಮಾತಾಡಲಿ ಪಾಪ ಎಲ್ಲಿವರೆಗೂ ಮಾತಾಡ್ತಾರೆ 18ನೇ ತಾರೀಕು ಬಂತು ಸಾಮಾಜಿಕ ಜಾಲತಾಣದಲ್ಲಿ ನಾವು ರೈತರ ಪಕ್ಷ ಸ್ವಾಮಿ ನಮಗೆ ಅಷ್ಟೆಲ್ಲ ನಮಗೆ ಅರಿವಿಲ್ಲ ಈ ಆರೋಪ ಬಿಟ್ಟು ಬೇರೆ ಇನ್ನೇನಾದರೂ ಮಾತಾಡಿದ್ರೆ ನಾನು ಚರ್ಚೆ ಆಗ್ತೀನಿ ಓಪನ್ ಆಗಿ ಕುತ್ಕೊಂಡು ಮಾತಾಡ್ತೀನಿ ಅಭಿವೃದ್ಧಿ ವಿಚಾರವಾಗಿ ಏನಾದ್ರು ಅವ್ರು ಬರೋದಾದ್ರೆ ಓಪನ್ ಚಾಲೆಂಜ್ ಥ್ರೋ ಮಾಡ್ತೀನಿ ಬಂದು ಮಾತಾಡೋಣ ಯಾರೋಪ ಗಿರೋಪ ಬಿಡೋಣ ದಯವಿಟ್ಟು ಚುನಾವಣೆ ರೀತಿ ನಡೆಸಲಿ ಶಾಂತಿಯುತವಾಗಿ ನ್ಯಾಯಯುತವಾಗಿ ನಡೆಸಲಿ ಅಂತ ಕೇಳ್ಕೊಳ್ತೀನಿ ಜನಕ್ಕೆ ಬಿಡಿ ಅನುಕಂಪ ಪಾಲಿಟಿಕ್ಸ್ ಅನುಕಂಪಕ್ಕೆ ಮರಳಾಗಬೇಡಿ ಅಂತ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಯಾರೋ ಹೇಳಿದ್ರೆ ಅನುಕಂಪ ಹುಟ್ಟಲ್ಲ ಅಂತ ಸುಮಲತಾ ಅಂಬರೀಶ್ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಅನುಕಂಪ ಪಾಲಿಟಿಕ್ಸ್ ಕೂಡ ನಡೀತಾ ಇದೆ ಅನುಕಂಪಕ್ಕೆ ಮರಳಾಗಬೇಡಿ ಅಂತ ಒಂದ್ ಕಡೆ ಸಿಎಂ ಹೇಳಿದ್ರೆ ಇನ್ನು ಒಂದ್ ಕಡೆ ಯಾರೋ ಹೇಳಿದ್ರೆ ಅನುಕಂಪ ಹುಟ್ಟಲ್ಲ ಅಂತ ಸುಮಲತಾ ಅಂಬರೀಶ್ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಹೇಳಿಕೆಗೆ ಚುನಾವಣೆಯಲ್ಲಿ ಪಟ್ಟದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಕುರಿತು ನನ್ನ ತಾಯಂದರಿಗೆ ವಿಶೇಷವಾಗಿ ಮನವಿ ಮಾಡ್ತಾನೆ ಯಾವುದೇ ರೀತಿಯ ಅನುಕಂಪು ಮತ್ತಿನ್ಯಾವುದೋ ಒಂದು ಹಿನ್ನೆಲೆಯವರಿಗೆ ತಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಕುಂಠಿತ ಆಗಬಾರದು ಈಗಾಗಲೇ ನಾನು ಸುಮಾರು 8,900 ಕೋಟಿ ರೂಪಾಯಿಗಳ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದೇನೆ ಆ ಕೆಲಸಗಳು ಇನ್ನೊಂದು 6-7 ತಿಂಗಳಲ್ಲಿ ಸಂಪೂರ್ಣವಾಗಿ ಜಾರಿಗೆ ಬಂದು ನಿಮ್ಮ ಕಣ್ಣು ಮುಂದೆ ಅದೆಲ್ಲ ಆ ಕೆಲಸಗಳು ಕಾಣ್ತದೆ ಅನುಕಂಪನೋ ಪ್ರೀತಿನೋ ಅವರು ಜನರ ಆಶೀರ್ವಾದನೋ ಜನಕ್ಕೆ ಬಿಡ್ತೀನಿ ಅದು ಅನುಕಂಪ ಅನ್ನೋದು ಒಬ್ಬರು ಹೇಳಿ ತರಿಸ್ಕೊಳ್ಳೋದಲ್ಲ ಇನ್ನೊಬ್ರು ಬೇಡ ಅಂದರೆ ಹೋಗೋದಲ್ಲ ಅದು ಅನುಕಂಪ ಅನ್ನೋದು ಸಹಜವಾಗಿ ಬರುವಂಥ ಒಂದು ಭಾವನೆ ಸೊ ಹಾಗಾಗಿ ಒಬ್ಬರು ಹೇಳಿದಿರೋದ್ರಿಂದ ಅದೇನು ತಡೆಯೋಕ್ಕೂ ಆಗಲ್ಲ ಇನ್ನೊಬ್ರು ಬೇಕು ಅಂದರೆ ಅದನ್ನು ತರಿಸ್ಕೊಳ್ಳೋಕ್ಕಾಗಲ್ಲ